ಯಾವ ಕಾಯಿಲೆಗಳು ಬರಲ್ಲ. ಸೊ ಹಂಗಾಗಿ ಜನ ಆ ಫಾಸ್ಟಿಂಗನ್ನು ಕಲ್ಚರ್ನೇ ಬಿಟ್ಬಿಟ್ಟಿದ್ದಾರೆ. ನಾನು ಅಷ್ಟೇ ವೀಕ್ಲಿ 5 days ಫಾಸ್ಟಿಂಗ್ ಇದ್ದೇ ಇರ್ತೀನಿ. ಐ ಫಾಲೋ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಅಂದರೆ ರಾತ್ರಿ ಸಂಜೆ 6 ಬೆಳಿಗ್ಗೆ 9 ಗಂಟೆ ತನಕ ಏನೂ ತಿನ್ನಲ್ಲ ನಾನು. ಓನ್ಲಿ ವಾಟರ್. ಸಾಯಂಕಾಲ 6:30 ಊಟ ಮಾಡ್ಕೊಂಡ್ಬಿಡು. ಅದು ಲೈಟಾಗಿ 3 ಊಟ ಅಂತ ಹೇಳ್ತೀವಿ. ಬೆಳಿಗ್ಗೆ ರಾಜನ ಥರ ಊಟ ಮಾಡಬೇಕು, ಮಧ್ಯಾಹ್ನ ರಾಣಿ ಥರ ಊಟ ಮಾಡಬೇಕು, ಸಾಯಂಕಾಲ ಗುಲಾಮನ್ ಥರ ಊಟ ಮಾಡಬೇಕು. ಇದಿಸ್ ಸೈನ್ಸ್ ಆಫ್ ಈಟಿಂಗ್. ನಾವೇನು ಮಾಡ್ತೀವಿ, ಬೆಳಿಗ್ಗೆ ನಾಷ್ಟ ಸ್ಕಿಪ್ ಮಾಡಿಬಿಡ್ತೀವಿ, ಮಧ್ಯಾಹ್ನ ಮೀಡಿಯಮ್ ಆಗಿ ತಿಂತೀವಿ, ರಾತ್ರಿ ಎಷ್ಟು ತಿಂತೀವಿ. ದ್ಯಾಟ್ ಈಸ್ ನಾಟ್ ದ ರೈಟ್ ವೇ. ರಾತ್ರಿ ಹೊತ್ತು ನಿಮ್ಗೆ ಜಾಸ್ತಿ ಊಟ ಬೇಕಾಗಿಲ್ಲ. ರಾತ್ರಿ ಹೊತ್ತು ನೀವು ನಿದ್ದೆ ಮಾಡ್ತಿರ್ತೀರಿ, ಎನರ್ಜಿ ಬೇಕಾಗಲ್ಲ. ಸೊ ಅದಕ್ಕೆ ಹೇಳ್ತೀನಿ, ಏನು ಸರ್ ನಾನು ಏನು ತಿನ್ನೋದೇ ಇಲ್ಲ, ಏನು ತಿನ್ನೋದು ಅದು ಸಣ್ಣಕ್ಕಾಗ್ತಾಯಿಲ್ಲ ಸರ್ ಅಂದರೆ ಅವ್ರನ್ನ ಕೇಳ್ತೀನಿ ನಾನು, ಏನಪ್ಪ ಮಾಡ್ತೀಯ ಬೆಳಗ್ಗೆ? ಸರ್ ನಾಷ್ಟ ಬೇಡ ಸರ್, ನನಗೆ ಆಗಲ್ಲ ಸರ್, ನಾಷ್ಟ ಬಿಟ್ಬಿಡ್ತೀನಿ ಸರ್, 12 ಗಂಟೆಗೆ ನಾಷ್ಟ ಮಾಡ್ತೀನಿ ಸರ್, ಮಧ್ಯಾಹ್ನ ಆಫೀಸ್ಗೆಲ್ಲ ಹೋಗ್ಬೇಕಲ್ಲ ಸರ್, ಟೈಮ್ ಸಿಗಲ್ಲ ಸರ್, ಇಷ್ಟೇ ತಿನ್ಬಿಡ್ತೀನಿ, ಸಾಯಂಕಾಲ ಮನೆಗೆ ಬರ್ತೀನಿ ಸರ್, ಎಲ್ಲ ಫ್ರೀಯಾಗಿರ್ತೀನಿ, 2 ಮುದ್ದೆ 4 ಚಿಕನ್ನು ಸರಿಯಾಗಿ ತಿಂತೀನಿ ಸರ್ ಅಂತ. ದಟ್ ಈಸ್ ನಾಟ್ ದ ರೈಟ್ ವೇ ಆಫ್ ಈಟಿಂಗ್. ಸೊ ಶುಡ್ ಫಾಲೋ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಯಾವತ್ತೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಟೈಮ್ಲಿ ಯು ಶುಡ್ ಹ್ಯಾವ್ ಬ್ರೇಕ್ಫಾಸ್ಟ್. ಅಂದರೆ ಬೆಳಗ್ಗೆ ನಾಷ್ಟ ಮಾಡೋದು ನೀವು 2 ಗಂಟೆಗೆ ಮಾಡೋದು, 9 ಗಂಟೆಗೆ ಮಾಡೋದು ನೀವು 11 ಗಂಟೆಗೆ ಮಾಡೋದು, ಇಟ್ ವಿಲ್ ನಾಟ್ ಹೆಲ್ಪ್ ಯು. ಇದು ಸುಮ್ಮನೆ ಏನಾಗುತ್ತೆ, ನೀವು ಆಹಾರ ತಿನ್ನೋದು ವಿಷವಾಗುತ್ತೆ ನಿಮ್ಮ ಮೈನಲ್ಲಿ. ಯು ಶುಡ್ ಹೀಟ್. ಯು ಶುಡ್ ಲೀವ್ ಟು ಹೀಟ್, ನಾಟ್ ಈಟ್ ಟು ಲೀವ್. ಸೊ ಹಂಗಾಗಿ ನಾವು ಬದುಕೋಕ್ಕೋಸ್ಕರ ತಿನ್ನಬೇಕು, ನಾವು ಬದುಕಿರೋದೇ ತಿನ್ನೋಕ್ಕಂತ ಮಾಡಬಾರ್ದು. ಓಕೆ. ಸೊ ಹಂಗೆ ಹೇಳ್ತಾ, ಆಮೇಲೆ ಕೆಲವು ಫ್ರೈಡ್ ಫುಡ್ಸ್ ಎಲ್ಲ ಬರುತ್ತೆ ಈ ಊಟದ ಮಧ್ಯೆ. ಯಾಕಪ್ಪ ವೆಯ್ಟ್ ಕಡಿಮೆ ಆಗ್ತಾಯಿಲ್ಲ ಅಂತ ಕೇಳಿದ್ರೆ, ಸರ್ ನಾನು ಬೆಳಿಗ್ಗೆ ಇಷ್ಟೇ ತಿನ್ನೋದು ಸರ್, ಮಧ್ಯಾಹ್ನ ಇಷ್ಟೇ ತಿನ್ನೋದು ಸರ್, ಸಾಯಂಕಾಲ ಹೌದಾ, ಮಧ್ಯೆ ಏನು ತಿಂತೀಯಪ್ಪ? ಸರ್ ಮಧ್ಯೆ ಬೇಜಾರಾಗುತ್ತೆ ಸರ್, ಮಧ್ಯೆ 1-2 ಕಬಾಬ್ ತಿಂತೀನಿ ಸರ್, 1-2 ಐಸ್ ಕ್ರೀಮ್ ತಿಂತೀನಿ ಸರ್, ಸ್ವಲ್ಪ ಸ್ವೀಟ್ ಆಸೆ ಸ್ವಲ್ಪ ಈ ಥರ ಆದಾಗ ಎಲ್ಲಿ ಸಣ್ಣ ಆಗ್ತೀರಿ ನೀವು? ಸೊ ಹಂಗಾಗಿ ಆ ಡಿಸಿಪ್ಲಿನ್ ಅನ್ನೋದು ಆ್ಯಸ್ ಎ ಡಾಕ್ಟ್ರಾಗಿ ದಯವಿಟ್ಟು ಫಾಲೋ ಮಾಡಬೇಕು. ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಆ ಡಿಸಿಪ್ಲಿನ್ ಅವರಲ್ಲಿ ಇರುತ್ತೆ. ಆ ಡಿಸಿಪ್ಲಿನ್ ಇರೋದ್ರಿಂದ ಯಾವಾಗ ಮಾತು ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂದರೆ ದಟ್ ಇಸ್ ಎ ಡಿಕ್ಟಮ್. ಅದು ಅವರಲ್ಲಿ ಇರುತ್ತೆ, ಕೇಳಿ ನೋಡಿ. ಸೊ ಹಂಗಾಗಿ ದಟ್ ಡಿಸಿಪ್ಲಿನ್ ಲೈಫ್, ದ ಡಿಸಿಪ್ಲಿನ್ ಈಟಿಂಗ್ ಹ್ಯಾಬಿಟ್. ಆಮೇಲೆ ಇನ್ನೊಂದು ಬಹಳ ಪ್ರಾಮುಖ್ಯವಾದ ಸಂಗತಿ, ಬರೀ ನಾವು ದೇಹದ ಮಾತ್ರ ಯೋಚನೆ ಮಾಡ್ತೀವಿ, ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ವಿಲ್ ನಾಟ್ ಥಿಂಕ್ ಆಫ್. ಎ ಸೌಂಡ್ ಬಾಡಿ ಲಿವ್ಸ್ ಇನ್ ಎ ಸೌಂಡ್ ಮೈಂಡ್. ನಾವು ಮೆಂಟಲ್ ಹೆಲ್ತ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಒನ್ಸ್ ಯು ಆರ್ ನಾಟ್ ಮೆಂಟಲಿ ಸ್ಟೇಬಲ್ ನಮ್ಗೆ ಏನಾಗುತ್ತೆ, ವೆರೈಷಿಯಸ್ ಈಟಿಂಗ್ ಅಂತ ಮಾಡ್ತೀವಿ, ಟೈಮ್ ಸರಿ ಊಟ ಮಾಡೋದಿಲ್ಲ, ಸಿಕ್ಕಿದ್ದು ತಿನ್ನೋದು, ಬೆಳಗ್ಗೆ ನಾಷ್ಟ ಬಿಟ್ಬಿಡ್ತೀವಿ, ನಾಷ್ಟ ಬಿಟ್ಬಿಟ್ಟು ಮಧ್ಯಾಹ್ನ ನಾಷ್ಟ ಎಲ್ಲ ಸೇರಿ ಇಷ್ಟು ತಿನ್ಬಿಡೋದು, ಅದು ಎಲ್ಪ್ ಆಗೋದಿಲ್ಲ. ಏನು ಬಿಟ್ಟಂಗೆ ಏನಾಯಿತು, ಮಧ್ಯಾಹ್ನಕ್ಕೆ ಎಷ್ಟು ಬೇಕು ಅಷ್ಟೇ ತಿನ್ನಬೇಕು. ಸೊ ಹಂಗಾಗಿ ಯಾರ ಕಷ್ಟ ಇಲ್ಲ ಹೇಳಿ, ಭೂಮಿ ಮೇಲೆ ಎಂಥ ಸ್ಪೀಷೀಸ್ ಭಗವಂತನಿಗೆ ಕಷ್ಟ ಇದೆ. ಸೊ ನಾವು ಮಾನವರು ಅಷ್ಟೇ. ಸೊ ನಮಗೆ ಎದ್ದೇ ಇರೋದು ಕಷ್ಟ. ಯು ಶುಡ್ ಲರ್ನ್ ಟು ಲೀವ್ ವಿತ್ ಕೋಪ್ ಅಪ್ ವಿತ್ ದ ಸ್ಟ್ರೆಸ್ನ ನಾವು ಜೀವನ ಮಾಡ್ಕೋಬಾರ್ದು, ಸ್ಟ್ರೆಸ್ನ ತಡೆಗಟ್ಟಿ ಮೇಲೆ ಹೋಗಬೇಕು. ಹಂಗಾಗಿ ಎಲ್ಲರಿಗೂ ಇದು ಈಗಿನ ಫಾಸ್ಟ್ ಲೈಫ್ನಲ್ಲಿ, ಇವಾಗ ನಾವೇ ಡಾಕ್ಟರ್ಸ್ ಹಾಸ್ಪಿಟಲ್ನಲ್ಲಿ ತುಂಬ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಿರ್ತೀವಿ, ಲೆಸ್ ಆಫ್ ಸ್ಟಾಫಲ್ಲಿ. ಇವಾಗ ಎಲ್ಲ ನೋಡಿ, ಸುಮಾರು ಜನ 30-40 ಸಾವಿರ ಜನ ಡೈಲಿ ಟ್ರಾವೆಲರ್ಸು ಪಾಪ ಬೆಳಿಗ್ಗೆ ಹೋಗ್ತಾರೆ, ಸಂಜೆ 10:30ಗೆ ಮನೆ ಬರ್ತಾರೆ, ತಿರ್ಗಾ ಬೆಳಿಗ್ಗೆ 3 ಗಂಟೆಗೆ ಹೇಳಬೇಕು. ಅವ್ರು ಹೋಗಲಿಲ್ಲ ಅಂದರೆ ಮನೇಲಿ ಊಟ ಇಲ್ಲ ಅಲ್ಲ. KGFನಲ್ಲಂಥ ಫ್ಯಾಕ್ಟ್ರೀಸ್ ಆಗಿಲ್ಲ ಇನ್ನು. ಸೊ ಹಂಗಾಗಿ ಸ್ಟ್ರೆಸ್ಫುಲ್ ಲೈಫ್ ಇಸ್ ಎ ಕಾಮನ್ ಟು ಎವ್ರಿ ಒನ್. ಅದನ್ನು ಅವಾಯ್ಡ್ ಮಾಡ್ಕೋಬೇಕು. ಅವಾಯ್ಡ್ ಮಾಡ್ಕೊಂಡು ಅದ್ರ ಜೊತೆ ಬದುಕೋದು ಕಲಿಬೇಕು. ಅದನ್ನೇ ನಮ್ಮ ಜೀವನ ಹಾಳು ಮಾಡೋದಕ್ಕೆ ನಾವು ಅದು ಅವಕಾಶ ಕೊಡಬಾರ್ದು. ಆ ಸ್ಟ್ರೆಸ್ನ ಅವ್ರು ಕಂಟ್ರೋಲ್ ಮಾಡಿರ್ತಾರೆ. ಎಸ್ ಕಮಾಂಡೆಡ್ ಓವರ್ ದ ಸ್ಟ್ರೆಸ್. ಆ ಕಮಾಂಡಿಂಗ್ ನೇಚರ್ ಇರಬೇಕು ಸ್ಟ್ರೆಸ್ಗೆ. ಯು ಶುಡ್ ಕಮಾಂಡ್ ದ ಸ್ಟ್ರೆಸ್ ಶುಡ್ ನಾಟ್ ಕಮಾಂಡ್ ಯು. ಅದೆಲ್ಲ ಅವ್ರು ಕಲ್ತಿರ್ತಾರೆ. ಥರ್ಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಜನ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಮರ್ತೇ ಬಿಟ್ಟಿದ್ದಾರೆ. ಸರ್ ಬೆಳಗ್ಗೆ ಟೈಮ್ ಇಲ್ಲ ಸರ್ ಎಕ್ಸರ್ಸೈಸ್ ಮಾಡೋಕ್ಕೆ ನನಗೆ, ಸರ್ ಬೆಳಗ್ಗೆ ಬೇಗ ಹೇಳೋಕ್ಕಾಗಲ್ಲ ಸರ್ ನನಗೆ. ಯಾಕಪ್ಪ ರಾತ್ರಿ ಏನು ಮಾಡ್ತಿರ್ತೀಯ ಅಂದರೆ, ರಾತ್ರಿ ಎಷ್ಟು ಗಂಟೆಗೆ ಮನ್ಕೊತೀಯಪ್ಪ? ಸರ್ 10 ಗಂಟೆಗೆ ಮನ್ಕೊತೀನಿ. 10 ಗಂಟೆಗೆ ಮನ್ಕೊಂಡ್ರೆ ಬೆಳಗ್ಗೆ ಹೇಳ್ಬೋದಲ್ಲ 6 ಗಂಟೆಗೆ? ಇಲ್ಲ ಸರ್, ರಾತ್ರಿ ಸುಮ್ಮನೆ ಮೆಸೇಜ್ ಮಾಡಿರ್ತಾನೆ ನನ್ನ ಫ್ರೆಂಡು, ಒಂದು ವಾಟ್ಸಪ್ ತೆಗಿತೀನಿ, ಅದು ರಿಪ್ಲೈ ಮಾಡ್ತಾ ಇರೋ ಟೈಮ್ ಹೋಗೋದು ಗೊತ್ತಾಗಲ್ಲ ಸರ್. 1 ಗಂಟೆವ್ರು ಹೋಗ್ಬಿಡುತ್ತೆ, ಆ ಥರ ಮನ್ಕೊತೀನಿ ಸರ್, ಬೆಳಗ್ಗೆ ಹೇಳೋಕ್ಕಾಗಲ್ಲ ಸರ್. ಸೊ ಹಂಗಾಗಿ ನೀವು ವಾಟ್ಸ್ಯಾಪ್ಗೆ 2 to 3 hours ಯು ವಾಂಟ್ ಟು ಸ್ಪೆಂಡ್. ಇಫ್ ಯು ಡೋಂಟ್ ವಾಂಟ್ ಟು ಸ್ಪೆಂಡ್ 45 minutes to your body, that's not right.
ನಿಮ್ಮ ಬಾಡಿಗೆ ಒಂದು ಮಾತು ಹೇಳುತ್ತೆ, ಯು ಶುಡ್ ಲರ್ನ್ ಇಯರ್ ಟು ಯುವರ್ ಸೋಲ್ ಏನು ಹೇಳುತ್ತೆ ಗೊತ್ತಾ? ನನಗೆ 3/4 ಗಂಟೆ ಟೈಮ್ ಕೊಡು, ನಿನಗೆ ನಾನು 24 ಗಂಟೆ ಕಾಪಾಡ್ತೀನಂತೆ. ಆ 3/4 ಗಂಟೆ ಅಂತ ಏನಂದರೆ ಸುಮ್ಮನೆ ಕೂತ್ಕೊಂಡು ಇದಲ್ಲ, ಇದರ ಟು ಡು ಮೆಡಿಟೇಷನ್, ಫಿಸಿಕಲ್ ಆ್ಯಕ್ಟಿವಿಟಿ, ಸ್ವಲ್ಪ ಬಾಡಿನ ಟೈಮ್ ಮಾಡಬೇಕು. ಮಸ್ಕ್ಯುಲರ್ ಆ್ಯಕ್ಟಿವಿಟಿ, ನೀವು ಓಡಲಿಲ್ಲ, ಜಿಮ್ ರನ್ನಿಂಗ್ ಮಾಡಿ, ಸೈಕ್ಲಿಂಗ್ ಮಾಡಿ, ವಾಕಿಂಗ್ ಮಾಡಿ, ಏನೂ ಆಗಲಿಲ್ಲ ವಾಕಿಂಗ್ ಮಾಡಿ. ಇಫ್ ಯು ಆರ್ ಕೇಪಬಲ್ ಯು ಗೋ ಫಾರ್ ಸ್ವಿಮ್ಮಿಂಗ್, ಯು ಗೋ ಫಾರ್ ಜಿಮ್. ಏನೂ ಆಗಲಿಲ್ವ ನಿಮಗೆ, ಜಸ್ಟ್ ವಾಕಿಂಗ್ ಮಾಡಿ, ಬೆಸ್ಟ್ ಎಕ್ಸಸೈಸ್. ಅದನ್ನು ಯಾರು ಮಾಡೋದಿಲ್ಲ. 3 ಅವರು ಈ ಮೀಡಿಯಾ ಕೊಡ್ತೀರಾ, 45 minutes ಯು ಆರ್ ನಾಟ್ ಸ್ಪೇರಿಂಗ್ ಫಾರ್ ಯುವರ್ ಬಾಡಿ ಅಂತ ಹೇಳಿದ್ರೆ ಅವಲ್ ದ ಬಾಡಿ ಕೋಪ್ ಅಪ್ ವಿತ್ ಯು. ಹಂಗಾಗಿ ಬಿಕಾಸ್ ಆಫ್ ದಿಸ್ ಐ ಆಮ್ ಸೀಯಿಂಗ್ ಲಾಡ್ ಆಫ್ ಥಿಂಗ್ಸ್ ಇನ್ ಒಬೆಸಿಟಿ ಅನ್ನೋದು ಕಾಮನ್ ಆಗಿ ಜನಗಳು ಹಾರ್ಟ್ ಅಟ್ಯಾಕು, ಬ್ರೈನ್ ಸ್ಟ್ರೋಕು, ಬೇರೆ ಬೇರೆ ಥರ ಕಾಯಿಲೆಗಳು ತುತ್ತಾಗಿ ಪ್ರಿಮೇಚ್ಯೂರ್ ಡೆತ್ ಅಂದರೆ 20 ವರ್ಷಕ್ಕೆ 30 ವರ್ಷಕ್ಕೆ 35 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ಸ್ ಆಯ್ತಿದ್ದಾರೆ ಅಂದರೆ ಇಟ್ಸ್ ಶೋಚನೀಯ ಸಂಗತಿ. ನೀವೆಲ್ಲ ಡಿಸಿಪ್ಲಿನ್ ಮಾಡಿದ್ರೆ ಎಲ್ಲ ಹಾರ್ಟಲ್ಲೆಲ್ಲ ಫ್ಯಾಟ್ ತುಂಬಿಕೊಂಡು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲಿಗೆ ಬಂದಾಗ ಯಾವ ಡಾಕ್ಟರ್ನ ಭಗವಂತ ಹೇಳಿದ್ರೂ ಉಳ್ಸೋಕ್ಕಾಗಲ್ಲ ನಿಮ್ಮನ್ನ. ಈ ಡಿಸಿಪ್ಲಿನ್ ಇರಬೇಕು. ನಿಮ್ಮ ಶುಗರ್ ಇರೋರು ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು, ಬಿ ಪಿ ಇರೋರು ಬಿ ಪಿ ಕರೆಕ್ಟಾಗಿ ಮಾತ್ರ ತೊಗೊಂಡು ಕಂಟ್ರೋಲ್ ಮಾಡ್ಕೋಬೇಕು, ವೆಯ್ಟ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಇವೆಲ್ಲ ಮಾಡಿದಾಗ ನಿಮ್ಮ ಡಿಸಿಪ್ಲಿನ್ ಇದ್ದಾಗ ಸಮಥಿಂಗ್ ವಿ ಕ್ಯಾನ್ ಹೆಲ್ಪ್ ಯು. ಸೊ ಇಷ್ಟು ಹೇಳ್ತಾ ಅವೆಲ್ಲ ಸರ್ ಕಲ್ತಿದ್ದಾರೆ, ಅವನ್ನೆಲ್ಲ ಕೇಳಿ. ನಾನು ಅವ್ರ ಹತ್ರ ಇದುವರೆಗೆ ಸೀನ್ ನಿಮ್ದು ಫಸ್ಟ್ ಟೈಮ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸಂಗತಿ, ಅವರ ನಮ್ಮ ಕೋಮಲ ಅಂತ ನಮ್ಮ ಸ್ಟಾಫ್ ಇದ್ದಾರೆ, ನಮ್ಮ ನಟರಾಜ್ ಅಂತ ಸ್ಟಾಫ್ ಇದ್ದಾರೆ, ಅವರ ತಾತ ಇಟ್ಸ್ ವೆರಿ ನೈಸ್. ನನ್ನೇ ಕೋಮಲ ಮನೆಗೆ ಬಂದಿದ್ದರು ಏನೋ ವಿಷಯಕ್ಕೆ, ನಮ್ಮ ತಾತದ ಫಂಕ್ಷನ್ ಇದೆ ಸರ್, ನೀವು ಬರ್ತಾ ಇದ್ದೀರಾ ಸರ್? ಖಂಡಿತ ಬರ್ತೀನಮ್ಮ ಅಂತ ಹೇಳಿದೆ. ಸೊ ಅಷ್ಟು ಹೇಳ್ತಾ ಇನ್ನು ಜಾಸ್ತಿ ಮಾತಾಡೋದು ಕೊಟ್ಟರೆ ಬೇಕಾದ್ರೆ ಆರೋಗ್ಯ ವಿಷಯ ಸಾಯಂಕಾಲದವರೆಗೂ ಮಾತಾಡ್ತೀನಿ ನಾನು. ಸೊ ನನ್ನ ಉದ್ದೇಶ ಏನಂತ ಹೇಳಿದ್ರೆ ದೀಪನ ಬೆಳಗಿಸ್ಬೇಕು. ಒಂದು ದೀಪ ನಾಲೆಜ್ ಯು ಶುಡ್ ಶೇರ್ ಥಿಂಗ್ಸ್. ಒಂದು ದೀಪ ಇನ್ನೊಂದು ಬೆಳಗಿಸಿದಾಗ ಅದ್ರ ಪ್ರಜ್ವಲತೆ ಕಮ್ಮಿ ಆಗೋದಿಲ್ಲ. ಸೊ ಕತ್ಲೆನ ಅಳಿಸುತ್ತೆ. ಒಂದು ದೀಪ 4 ದೀಪನ 10 ದೀಪನ 100 ದೀಪನ ಬೆಳಗಿಸಿದ್ರೆ ಇನ್ನು ಇಟ್ ವಿಲ್ ಶೈನ್, ದ ಡಾರ್ಕ್ನೆಸ್ ವಿಲ್ ಗೋ. ಸೊ ಹಂಗಾಗಿ ಒಳ್ಳೆಯ ವಿಷಯಗಳನ್ನ ಯಾವತ್ತೂ ಶೇರ್ ಮಾಡ್ಕೋಬೇಕು. ಶೇರ್ ಮಾಡಿಕೊಂಡು ತಿಳಿದಿರೋರಿಗೆ ಕಲಿಸ್ಬೇಕು. ಇದೇ ಅಂಬೇಡ್ಕರ್ ಸಾಹೇಬ್ರು ಹೇಳ್ತಾ ಇದ್ದಿದ್ದು, ಯು ಶುಡ್ ಮೇಕ್ ಅವರ್ ಪೀಪಲ್ ಎಜುಕೇಟೆಡ್, ಮೇಕ್ ದಮ್ ಸ್ಟೇಬಲ್, ಮೇಕ್ ದಮ್ ಸೆಲ್ಫ್ ರಿಲಯಂಟ್. ಯಾಕೆ ಬರುತ್ತೆ, ಹೆಂಗೆ ಬರುತ್ತೆ? ನಮ್ಮ ಸರ್ ಹೇಳ್ತಾ ಇದ್ರು, ಎಜುಕೇಷನ್ ಇಸ್ ದ ಓನ್ಲಿ ಆನ್ಸರ್. ಸೊ ಯು ಹ್ಯಾವ್ ಟು ಎಜುಕೇಟ್ ಯುವರ್ ಸೆಲ್ಫ್, ಟು ಲರ್ನ್ ಥಿಂಗ್ಸ್. ಎಜುಕೇಷನ್ ಅಂತ ಬರೀ ಪುಸ್ತಕ ಓದೋದಲ್ಲ, ಜೀವನದ ಬದುಕಿನ ಕಲೆಗಳನ್ನ ಕಲಿಬೇಕು. ಡೇ ಟು ಡೇ ಬದುಕ ಕಲೆಗಳನ್ನ ನೀವು ಕಲಿಬೇಕು. ಒಳ್ಳೆ ಎಜುಕೇಷನ್ ಮಾಡಬೇಕು. ಎಷ್ಟು ಹೇಳ್ತಾ ನನಗೆ ಅವ್ರಿಗೆ ಭಗವಂತ ಸರ್ಗೆ ಇನ್ನೂ ಹೆಚ್ಚೆಚ್ಚು ಆಯುಸ್ ಕೊಡಲಿ, ನಮ್ಮ ಜೊತೆ ಅವ್ರ ಆಶೀರ್ವಾದ ಇನ್ನೂ ಹೆಚ್ಚೆಚ್ಚಿಗೆ ಇರಲಿ ಅಂತ ಹೇಳ್ತಾ, ನನಗೆ ಸ್ವಲ್ಪ ಮೀಟಿಂಗ್ ಇದೆ, ನನಗೆ ಹೊರಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ನಮ್ಮಲ್ಲಿ ಕೋರ್ಕೊಂತ, ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸಿ, ವೇದಿಕೆ ಮಿಲ್ಲರ್ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.